ಇನ್ನು ಇದೀಗ ಬಂದ ಸುದ್ದಿ ನೋಡೋದಾದರೆ ಸಿರಾಜಿನ್ ಬಾಷಾ ದಾಖಲಿಸಿದ್ದ 2 ಮತ್ತು 4ನೇ ಖಾಸಗಿ ದೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪಗೆ ಹೈಕೋರ್ಟ್ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ನೀಡಿದೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ ಈಗ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಸಿರಾಜಿನ್ ಬಾಷಾ ದಾಖಲಿಸಿದ್ದ 2 ಮತ್ತು 5ನೇ ಖಾಸಗಿ ದೂರಿನಲ್ಲಿ ಯಡಿಯೂರಪ್ಪಗೆ ಹೈಕೋರ್ಟ್ ಇಂದು ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ನೀಡಿದೆ. 2 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್, ಇಬ್ಬರ ಶ್ಯೂರಿಟಿ ಹಾಗೂ ಸಾಕ್ಷಿಗಳಿಗೆ ಬೆದರಿಕೆ ಹಾಕದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಇದೇ ವೇಳೆ 6ನೇ ಖಾಸಗಿ ದೂರಿನ ವಿಚಾರಣೆಯನ್ನು ನವೆಂಬರ್ 18ಕ್ಕೆ ಮುಂದೂಡಿತು. ನಿರೀಕ್ಷಣಾ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಬಂಧನ ಭೀತಿಯಿಂದ ತಪ್ಪಿಸಿಕೊಂಡಂತಾಗಿದೆ. 6ನೇ ಖಾಸಗಿ ದೂರಿನಲ್ಲೂ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಯಡಿಯೂರಪ್ಪ ಮತ್ತಷ್ಟು ನಿರಾಳವಾಗಲಿದ್ದಾರೆ. ಈಗಾಗಲೇ 3 ಮತ್ತು 4ನೇ ಖಾಸಗಿ ದೂರಿನಲ್ಲಿ ಜಾಮೀನು ಪಡೆದ ಯಡಿಯೂರಪ್ಪ ಜೈಲಿನಿಂದ ಹೊರಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತಾಡೋಣ. ನಮ್ಮ ಹೈಕೋರ್ಟ್ ಪ್ರತಿನಿಧಿ ಮಾರುತಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಇವತ್ತು ಕೋರ್ಟ್ ಏನೆಲ್ಲ ಅಬ್ಸರ್ವ್ ಮಾಡಿದೆ? ನಿರೀಕ್ಷಣಾ ಜಾಮೀನಿಗೆ ಮೊದಲು ಕೋರ್ಟ್ ಏನೆಲ್ಲ ಹೇಳಿದೆ? ಈ ಹಿಂದೆ ವಾದ ಪ್ರತಿವಾದವನ್ನ ಕೇಳಿದ್ದ ಏಕಸದಸ್ಯ ಪೀಠ ಇಂದು ಅಂತಿಮ ತೀರ್ಪಿಗಾಗಿ ಪ್ರಕರಣವನ್ನ ಮುಂದೂಡಲಾಗಿತ್ತು. ಆಮೇಲೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಹೈಕೋರ್ಟ್ ವಿವಾದಾಂಶಗಳನ್ನಾಗಿ ಆ 2 ಪ್ರಶ್ನೆಗಳಿಗೆ ಅದು ತೀರ್ಮಾನ ನೀಡಿತು ಅಂತ ಹೇಳ್ಬೋದು. ಒಂದು, ಇವರು ಸಲ್ಲಿಸಿದಂತ ಒಂದು ಅರ್ಜಿ ಊರ್ಜಿತವ ಅನ್ನೋದು. ಅಂದ್ರೆ ಈ ಸಂದರ್ಭದಲ್ಲಿ ಇನ್ನು ಲೋಕಾಯುಕ್ತ ಕೋರ್ಟ್ PCR 2ಗೆ ಸಂಬಂಧಪಟ್ಟಂತೆ ತನಿಖೆ ವರದಿ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಕೊನೆಯ ತಿಂಗಳು ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಕೊನೆಯ ತಿಂಗಳ ಕೊನೆಯ ವಾರ ಸುಮಾರು 5,000 ಪುಟಗಳಷ್ಟು ವರದಿಯನ್ನ ಲೋಕಾಯುಕ್ತ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಇನ್ನು PCR 5ಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ಲಿ ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಹೆಚ್ಚಿನ ಒಂದು ಪ್ರಮಾಣ ಪತ್ರವನ್ನ, ಸಾಕ್ಷಿ ವಿಚಾರಣೆಯ ಪ್ರಮಾಣ ಪತ್ರವನ್ನ ಸಿರಾಜಿನ್ ಬಾಷಾ ಸಲ್ಲಿಸಬೇಕಾಗಿದೆ. ಇನ್ನು PCR 6ರಲ್ಲಿ ಇನ್ನು ಪ್ರಮಾಣ ಪತ್ರ ಕೂಡ ದಾಖಲಾಗಿಲ್ಲ. ಈ ಎಲ್ಲಾ ಅಂಶಗಳನ್ನ ಆಧರಿಸಿ ಸಿರಾಜಿನ್ ಬಾಷಾ ಪರ ವಕೀಲರ ವಾದ ಏನಂತ ಹೇಳಿದ್ರೆ, ಇದೊಂದು ರೀತಿಯ ಪ್ರೀ ಮೆಚ್ಯೂರ್, ಅಂದ್ರೆ ಇನ್ನು ಅದರಲ್ಲಿ ಸಮನ್ಸ್ ಆಗಲಿ ಅಥವಾ ವಾರಂಟ್ ಆಗಲಿ ಯಾವುದೇ ವಾರಂಟ್ ಅಥವಾ ಸಮನ್ಸ್ ಯಡಿಯೂರಪ್ಪನವರಿಗೆ ನೀಡದೇ ಇರುವ ಹಿನ್ನೆಲೆಯಲ್ಲೂ ಕೂಡ ಅವರು ನ್ಯಾಯಾಲಯಕ್ಕೆ ಬಂದು ನಿರೀಕ್ಷಣಾ ಜಾಮೀನು ಕೋರಿರುವುದು ಒಂದು ರೀತಿ ಬೇಲಿಯನ್ನ ಬಹಳಷ್ಟು ದೂರದಿಂದ ನೆಗೆಯುವಂತಹ ಒಂದು ಕಾರ್ಯವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಅಂಶವನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಅದೇ ರೀತಿ ಇನ್ನ ಯಡಿಯೂರಪ್ಪ ಪರ ವಕೀಲರು ನಿರೀಕ್ಷಣಾ ಜಾಮೀನು ಕೋರಿ ಒಬ್ಬ ಆರೋಪಿ ತನ್ನನ್ನ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅರೆಸ್ಟ್ ಮಾಡಬಹುದು ಅನ್ನುವಂತಹ ಒಂದು ಸಂಶಯ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಸಂಶಯಗಳನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಅಂತಹ ವ್ಯಕ್ತಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೋಬಹುದು ಅನ್ನುವಂತಹ ಅಂಶ ಈಗಾಗಲೇ ಸುಪ್ರೀಂ ಕೋರ್ಟ್ ಅನೇಕ ನಿರ್ದೇಶನಗಳಲ್ಲಿ ನೀಡಿದೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಈ 2 ಅಂಶಗಳನ್ನ ಪರಿಗಣಿಸಿ ನ್ಯಾಯಾಲಯ 2 ವಿವಾದಾಂಶಗಳನ್ನ ರಚಿಸಿತು. ಒಂದು, ಈ ಒಂದು ಅರ್ಜಿ ಊರ್ಜಿತವ ಅನ್ನುವುದು. 2, ಯಡಿಯೂರಪ್ಪನವರು ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳಲು ಅರ್ಹರ ಅನ್ನುವುದು. ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪ ಸಂಬಂಧಿಕರು ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಿಗಳಿದ್ದಾರೆ ಆ ಎಲ್ಲಾ ಆರೋಪಿಗಳು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅವರೆಲ್ಲರೂ ಕೂಡ ಈ ನಿರೀಕ್ಷಣಾ ಜಾಮೀನು ಪಡೆಯುವುದಕ್ಕೆ ಅರ್ಹರ ಅನ್ನುವಂತಹ ಒಂದು ಪ್ರಶ್ನೆಗೆ ಇಂದು ಉತ್ತರ ನೀಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೋರ್ಟ್ ಮುಂದೆ ಇತ್ತು. ಈ 2 ಪ್ರಶ್ನೆಗಳನ್ನ ಆಧರಿಸಿ ಈ ಒಂದು ಪ್ರಕರಣ ಅನೇಕ ಸುಪ್ರೀಂ ಕೋರ್ಟ್ ನಿರ್ದೇಶನಗಳೇನಿದೆ ಹಾಗೂ ಹೈಕೋರ್ಟ್ ನಿರ್ದೇಶನಗಳೇನಿದೆ ಈ ಹಿಂದೆ ನೀಡಿರುವಂತಹ ಅನೇಕ ತೀರ್ಪುಗಳಲ್ಲಿ ನಿರೀಕ್ಷಣಾ ಜಾಮೀನು ಕೊಡಬಹುದು ಅನ್ನುವಂತಹ ಹಾಗೂ ಈ ಒಂದು ಪ್ರಕರಣ ಊರ್ಜಿತ ಅನ್ನುವಂತಹ ಒಂದು ಅಂಶಕ್ಕೆ ಬಂತು ಅಂತ ಹೇಳ್ಬೋದು. ಇನ್ನು 2ನೇ ಅಂಶ,
ನಿರೀಕ್ಷಣಾ ಜಾಮೀನು ಯಾವ ಸಂದರ್ಭದಲ್ಲಿ ಒಬ್ಬ ಆರೋಪಿಗೆ ಕೊಡಬಹುದು ಅನ್ನುವಂತಹ ಒಂದು ಅಂಶ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಯಡಿಯೂರಪ್ಪನವರ ಮೇಲೆ ಏನು ಆರೋಪಗಳಿದಾವೆ, ಈ ಭೂ ಡಿನೋಟಿಫಿಕೇಶನ್ ಮಾಡಿರುವಂತಹ ಆರೋಪಗಳೇನಿದಾವೆ, ಆ ಆರೋಪಗಳ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಲಯ ಯಾವ ಸಂದರ್ಭದಲ್ಲೂ ಬೇಕಾದರೂ ಅವರಿಗೆ ಸಮನ್ಸ್ ನೀಡುವಂತಹ ಅಥವಾ ಅವರಿಗೆ ವಾರೆಂಟ್ ನೀಡುವಂತಹ ಅಥವಾ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳುವಂತಹ ಸಂಭವಗಳು ಇದೆ ಅನ್ನುವಂತಹ ಒಂದು ಅಂಶದ ಆಧಾರದ ಮೇಲೆ ಅವರಿಗೆ ಇಂದು ನಿರೀಕ್ಷಣಾ ಜಾಮೀನು ಕೊಟ್ಟಿದೆ ಅಮಿತ್. ಈ ನಿರೀಕ್ಷಣಾ ಜಾಮೀನು ಕೊಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಕೂಡ ಆಗಿದೆ ಅಮಿತ್. ಆ ಕಂಡೀಷನ್ಗಳಂದ್ರೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನ ಅವರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಒಬ್ಬೊಬ್ಬ ಆರೋಪಿಯು ಕೂಡ ಸಪರೇಟ್ ಆಗಿ ಬರ್ಕೊಡ್ಬೇಕು. ಅದೇ ರೀತಿ ಯಾವುದೇ ಆರೋಪಿ ಯಾವುದೇ ಸಾಕ್ಷ್ಯಾಧಾರನ ಮೂಲಕ ನೇರವಾಗಿ ಸಂಪರ್ಕದಲ್ಲಿರಬಾರದು. ಅದೇ ರೀತಿ ಯಾವುದೇ ಆರೋಪಿ ಯಾವುದೇ ಸಾಕ್ಷ್ಯಾಧಾರನ ಮೇಲೆ ಥ್ರೆಟ್ ಮಾಡುವುದಾಗಲಿ ಮಾಡಬಾರದು. ಹಾಗೂ ಅವರು ನ್ಯಾಯಾಲಯ ವಿಧಿಸುವಂತಹ ನ್ಯಾಯಾಲಯದ ವಿಚಾರಣೆಗೆ ಅವರು ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನುವಂತಹ ಕಂಡೀಷನ್ಸ್ ಹಾಕಿ ಎಲ್ಲ ಈ ಒಂದು ಷರತ್ತುಗಳ ಆಧಾರದ ಮೇಲೆ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡ್ತು ಅಂತ ಹೇಳ್ಬೋದು ಅಮಿತ್. ರೈಟ್ ಮಾರುತಿ, ಕೆಳ ನ್ಯಾಯಾಲಯದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಪಡೆಯೋದಕ್ಕೆ ಯಶಸ್ವಿ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ಆದರೆ ಉಚ್ಚ ನ್ಯಾಯಾಲಯದಲ್ಲಿ ಜಾಮೀನು ಪಡೆಯೋದಕ್ಕೆ ಯಶಸ್ವಿ ಆಗಿದ್ದಾರೆ ಯಡಿಯೂರಪ್ಪನವರು. ಇನ್ನು ಒಂದು 6ನೇ ಖಾಸಗಿ ದೂರೊಂದಿದೆ, ಅದರಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಸಿಗಬಹುದು ಅನ್ಸುತ್ತಾ? ಅದು ಯಾವ ಪೀಠದ ಮುಂದೆ ಬರ್ತಾ ಇದೆ? ನವೆಂಬರ್ 18ಕ್ಕೆ. ಆ ಪ್ರಕರಣವೂ ಕೂಡ ಹಿಂದೆ ಇತ್ಯರ್ಥ ಆಗಬೇಕಾಗಿತ್ತು. ಅದರಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದರ್ಶ ಡೆವಲಪರ್ಸ್ ಅವರು ಕೊನೆಯ ತಿಂಗಳು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಂತಹ ಸಂದರ್ಭದಲ್ಲಿ ಆ ಒಂದು ಅರ್ಜಿ ರಮೇಶ್ ಅವರ ಏಕಸದಸ್ಯ ಪೀಠದ ಮುಂದೆ ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಅವರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಏನಿದೆ ಅಂದ್ರೆ ಒರಿಜಿನಲ್ ಜೂರಿಸ್ಡಿಕ್ಷನ್, ಪ್ರಾಥಮಿಕ ಜೂರಿಸ್ಡಿಕ್ಷನ್ ಬರುವಂತಹ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ರಿ, ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸ್ರಿ ಅನ್ನುವಂತಹ ಒಂದು ಆದೇಶವನ್ನ ನೀಡಿತು. ಈ ಹಿನ್ನೆಲೆಯಲ್ಲಿ ಅವರು ಆ ಒಂದು ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿದ್ರು. ಆ ಒಂದು ಆದೇಶದ ನಂತರ ಹೈಕೋರ್ಟ್ ಒಂದು ಸರ್ಕ್ಯುಲರ್ ಹೊರಡಿಸಿತು. ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಏಕಸದಸ್ಯ ಪೀಠ ಒಂದು ಪ್ರಕರಣವನ್ನ ವಿಚಾರಣೆ ನಡೆಸಿರುತ್ತೋ ಆ ಆ ಒಂದು ಪ್ರಕರಣದಲ್ಲಿ ಉಳಿಕೆ ಆರೋಪಿಗಳು ಏನಾದರೂ ಅರ್ಜಿಗಳನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದೇ ಪೀಠ ಆ ಒಂದು ಅರ್ಜಿಯನ್ನ ವಿಚಾರಣೆ ಮಾಡಬೇಕು ಅನ್ನುವಂತಹ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿತ್ತು ಕಳೆದ ತಿಂಗಳು. ಆ ಒಂದು ಸರ್ಕ್ಯುಲರ್ ಅನ್ನ ಸಿರಾಜುದ್ದೀನ್ ಬಾಷಾ ಪರ ವಕೀಲರು ಮೊನ್ನೆ ನ್ಯಾಯಾಲಯಕ್ಕೆ ಒದಗಿಸಿಕೊಟ್ರು. ಆ ಸರ್ಕ್ಯುಲರ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣವನ್ನ 18ನೇ ಮಾರುತಿ, ಒಟ್ಟಾರೆ ಈಗಾಗಲೇ ಕೆಳ ನ್ಯಾಯಾಲಯದ ತೀರ್ಪುಗಳು ಮತ್ತು ಉಚ್ಚ ನ್ಯಾಯಾಲಯದ ತೀರ್ಪುಗಳು ಕೂಡ ರಾಜ್ಯಾದ್ಯಂತ ಬಹು ಚರ್ಚಿತ. ಈಗಾಗಲೇ ಇನ್ನೊಂದು ನಿರೀಕ್ಷಣಾ ಜಾಮೀನಿನ ಅರ್ಜಿ ಕೂಡ ಇದೆ, ಅದರಿಂದ ಏನು ತೀರ್ಪು ಬರುತ್ತೆ ಕಾದು ನೋಡೋಣ. ಥ್ಯಾಂಕ್ ಯು ಮಾರುತಿ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ.